ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಅಮೃತಧಾರೆ ಧಾರಾವಾಹಿಯ ಹಿಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಆಕಾಶ್ ಮತ್ತೆ ಮಿಂಚುಗೆ ಪ್ರಾಜೆಕ್ಟ್ ವರ್ಕ್ ಅನ್ನ ಕೊಟ್ಟಿರ್ತಾರೆ. ಆಗ ಆಕಾಶ್ ಈ ಪ್ರಾಜೆಕ್ಟ್ ವರ್ಕ್ ಅನ್ನ ಹೇಗಾದ್ರೂ ಮಾಡಿ ಪಪ್ಪನ ಹತ್ರನೇ ಹೋಗಿ ಮಾಡ್ಬೇಕಲ್ಲ ಅಂತ ಪ್ಲಾನ್ ಮಾಡ್ಬಿಟ್ಟು, ಮಮ್ಮಿ ಈ ಪ್ರಾಜೆಕ್ಟ್ ವರ್ಕ್ ಅನ್ನ ನಾನು ಒಬ್ಬನೇ ಮಾಡೋದಕ್ಕಾಗೋದಿಲ್ಲ, ಏನ್ ಮಾಡ್ಲಿ ಮಮ್ಮಿ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು ಸರಿ ಇರು ನಾನೇ ಬರ್ತೀನಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಮಲ್ಲಿ ಕೂಡ ಬಂದ್ಬಿಟ್ಟು, ನಕ್ಕರೆ ನೀವು ಅಡುಗೆ ಮಾಡಿ ನಾನೇ ಹೆಲ್ಪ್ ಮಾಡ್ತೀನಿ ಅವ್ನಿಗೆ ಅಂತ ಹೇಳ್ತಾರೆ. ಆಗ ಏನಪ್ಪಾ ಮಾಡಲಿ ಈ ಥರ ಆಗ್ಬಿಡ್ತಲ್ಲ ಅಂತ ಆಕಾಶ್ ಯೋಚನೆ ಮಾಡ್ಬಿಟ್ಟು, ಚಿಕ್ಕಿ ನನಗೊಂದು ಹೆಲ್ಪ್ ಮಾಡ್ತೀರಾ, ನಾನು ಸರ್ ಮನೆಗೆ ಹೋಗ್ಬಿಟ್ಟು ಪ್ರಾಜೆಕ್ಟ್ ವರ್ಕನ್ನು ಮಾಡ್ಕೊಂಡ್ಬರ್ತೀನಿ, ಮಿಂಚು ಕೂಡ ಅವರು ಹೆಲ್ಪ್ ಮಾಡ್ತಿರ್ತಾರೆ, ಅದಕ್ಕೆ ನಾನು ಅಲ್ಲೇ ಹೋಗ್ಬಿಡ್ತೀನಿ, ನಿನಗೆ ಪ್ರಾಜೆಕ್ಟ್ ವರ್ಕ್ ಬರೋದಿಲ್ಲ ಅಂತ ಹೇಳ್ಬಿಡು ಮಮ್ಮಿ ಹತ್ರ ಅಂತ ಹೇಳ್ತಾರೆ. ಆಗ ಆಕಾಶ್ ಪ್ರಾಜೆಕ್ಟ್ ವರ್ಕ್ ಮಾಡೋದಕ್ಕೆ ಗೌತಮ್ ಅವ್ರ ಮನೆಗೆ ಹೊರಡ್ತಾ ಇರ್ತಾರೆ. ಆಗ ಭೂಮಿಕಾ ಅವ್ರು ಬಂದ್ಬಿಟ್ಟು, ಎಲ್ಲ ಹೋಗ್ತಿದ್ಯಾ ನೀನು ಅಂತ ಹೇಳ್ತಾರೆ. ಮಮ್ಮಿ ಚಿಕ್ಕಿಗೆ ಪ್ರಾಜೆಕ್ಟ್ ವರ್ಕ್ ಮಾಡೋದಕ್ಕೆ ಬರೋದೇ ಇಲ್ವಂತೆ, ಸುಮ್ಮನೆ ಹೂವಿ ಬಿಟ್ಟರು ಅಷ್ಟೇ, ಅದಕ್ಕೆ ನಾನು ಅಲ್ಲಿ ಹೋಗ್ಬಿಟ್ಟು ಪ್ರಾಜೆಕ್ಟ್ ವರ್ಕನ್ನೆಲ್ಲ ಮುಗಿಸ್ಕೊಂಡ್ಬರ್ತೀನಿ ಅಂತ ಹೇಳ್ತಾರೆ. ಆಗ ಭೂಮಿಕಾ ಅವರು ಸರಿ ಆಯಿತು ಹೋಗ್ಬಿಟ್ಟು ಬಾ ಅಂತ ಪರ್ಮಿಷನ್ ಕೂಡ ಕೊಡ್ತಾರೆ. ಈ ಕಡೆ ಶಕುಂತಲಾ ಅವರು ಕ್ಲಬ್ಬಿಗೆ ಹೋಗ್ಬಿಟ್ಟು ಅಮೌಂಟನ್ನೆಲ್ಲ ಸೋಲ್ಕೊಂಡು ಬಂದು ತುಂಬಾ ಬೇಜಾರು ಮಾಡಿಕೊಂಡು ಕೂತಿರ್ತಾರೆ. ಜಯದೇವ್ ಅವರು ಎಣ್ಣೆ ಹೊಡಿತಾ ಕೂತಿರ್ತಾರೆ. ಶಕುಂತಲಾ ಅವ್ರನ್ನ ನೋಡ್ಬಿಟ್ಟು, ಮಾಮ್ ಏನಾಯ್ತು, ಯಾಕೆ ಈ ಥರ ಬೇಜಾರಲ್ಲಿ ಕೂತಿದ್ಯಾ, ಏನು ಅಂತ ಹೇಳು ಮಾಮ್ ಅಂತ ಕೇಳ್ತಾರೆ. ಏನು ಮಾಡಲಿ, ನಾನು ಆಟ ಆಡೋದ್ರಲ್ಲಿ ಎತ್ತಿದ ಕೈ, ಹೀಗಿರಬೇಕಾದ್ರೆ ನಾನು ಯಾವಾಗ ನೋಡಿದ್ರು ಆಟ ಆಡ್ತಿದ್ದೀನಿ ಅಂತ ಅಂದರೆ ಅದು ಸೋಲೇ ಬರ್ತಾ ಇದೆ, ನನ್ನ ಬೆನ್ನತ್ತು ಕುಂತಿದೆ ಸೋಲು ಅಂತ ಅನ್ನಿಸ್ತಾ ಇದೆ ನನಗೆ, ನಾನು ಸೋತ್ಬಿಟ್ಟೆ ಇವತ್ತು, ನನ್ನನ್ನು ನೋಡಿ ಅಲ್ಲಿರೋರೆಲ್ಲ ಎಷ್ಟು ಆಡ್ಕೊಳ್ತಾ ಇದ್ರು ಗೊತ್ತಾ, ನನಗೆ ತುಂಬಾ ಹಿಂಸೆ ಆಗ್ತಾ ಇದ್ರು, ನಾನು ಅಂದ್ಕೊಂಡಿದ್ದು ರಾಣಿ ಥರ ಬದುಕಬೇಕು ಅಂತ, ನಾನು ಅಂದ್ಕೊಂಡ್ರೆ ಇದು ಈ ಥರ ಆಗ್ತಾ ಇದೆ, ಏನು ಮಾಡಲಿ ಜಯ ಅಂತ ಹೇಳ್ತಾರೆ. ಮಾಮ್ ಬೇಜಾರಾಗಬೇಡಿ, ನೀವು ಅಷ್ಟಕ್ಕೂ ಎಷ್ಟು ಸೋದ್ರೆ ನೀವು ಇವತ್ತು ಅಂತ ಕೇಳ್ತಾರೆ. ಆಗ ಶಕುಂತಲಾ ಅವರು 50 lakhs ಜಯ ಅಂತ ಹೇಳ್ತಾರೆ. ಆ ಮಾತನ್ನ ಕೇಳ್ಬಿಟ್ಟು ಜಯದೇವ್ ಅವ್ರಿಗಂತೂ ತುಂಬಾ ಶಾಕ್ ಆಗುತ್ತೆ. ಏನು ಮಾಮ್ 50 lakhs ಅಂತ ಹೇಳ್ಬಿಟ್ಟು ಕಣ್ಬಿಟ್ಟು ನೋಡ್ತಾ ಇರ್ತಾರೆ. ಆಗ ಶಕುಂತಲಾ ಅವರು ಸ್ವಲ್ಪ ಕೋಪದಲ್ಲಿ ನೋಡಿದ ತಕ್ಷಣ ಜಯದೇವ್ ಅವರು, ಅಲ್ಲ ಮಾಮ್, ನಾವು ಇರೋ ಸಿಚುವೇಶನಲ್ಲಿಗೆ ಈಗ 50 lakhs ದೊಡ್ಡ ಅಮೌಂಟ್ ಅಲ್ವಾ, ನಾವು ತುಂಬಾ ಕಷ್ಟಪಡ್ತಿದ್ದೀವಿ, ಲಿಟ್ರಲಿ ಬೆಗ್ಗರ್ಸ್ ಥರ ಆಗ್ಬಿಟ್ಟಿದ್ದೀವಿ, ಮುಂಚೆ ಅವನಿದ್ದಾಗಲೂ ಕೂಡ ದುಡ್ಡಿಗೋಸ್ಕರ ಕೈ ಚಾಚಿ ಬೇಡ್ತಾ ಇದ್ವಿ, ಈಗಲೂ ಕೂಡ ಅದೇ ಥರ ಆಗೋಗ್ಬಿಟ್ಟಿದೆ ನಮ್ಮ ಸಿಚುವೇಶನ್, ಏನು ಮಾಡಲಿ ಮಾಮ್ ಅದಕ್ಕೆ ಹೇಳಿದೆ ಅಂತ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ದಿಯಾ ಕೂಡ ಬರ್ತಾರೆ. ಹೋಗ್ಲಿ ಬಿಡು ಮಾಮ್, ನೀನು ಬೇಜಾರಾಗಬೇಡ, ಇನ್ನು ಮುಂದೆ ನೋಡ್ಕೊಂಡು ಆಟ ಆಡೋ, ನಮಗೆ 50 lakhs ಅನ್ನೋದು ಚಿಕ್ಕ ಅಮೌಂಟ್ ಅಲ್ಲ, ಇವಾಗ ಈ ಕ್ಷಣದಲ್ಲಿ ಅದು ದೊಡ್ಡ ಅಮೌಂಟು, ಅದಕ್ಕೆ ಮ್ಯಾಮ್ ನೋಡ್ಕೊಂಡು ಆಟ ಆಡೋ, ನೀನೇನೋ ಟೆನ್ಷನ್ ಮಾಡ್ಕೋಬೇಡ ಮ್ಯಾಮ್, ನಮಗಿರೋ ಪರಿಸ್ಥಿತಿಲಿ ಈ ಥರ ಆಗಿದೆ ಅಷ್ಟೇ, ಇನ್ನು ಮುಂದೆ ಆ ಭೂಮಿಕಾ ಮತ್ತು ಗೌತಮ್ ಇಬ್ಬರು ಸಿಗಲಿ, ನಮಗೆ ಸೈನ್ ಹಾಕ್ಸ್ಕೊಂಡು ನಮ್ಗೆ ಏನೇನು ಬೇಕೋ ಎಲ್ಲನೂ ಕೂಡ ನಾನು ಬರ್ಸ್ಕೊಳ್ತೀನಿ, ಲಿಟ್ರಲಿ ಆವಾಗ ನಾವು ತುಂಬಾ ಫೇಮಸ್ ಆಗಿ ರಿಚ್ ಆಗಿ ಬದುಕ್ಬೋದು, ಆ ಕ್ಲಬ್ನೇ ತೊಗೊಬೋದು, ಆ ಕ್ಲಬ್ನ ತೊಗೊಂಡ್ಮೇಲೆ ನೀನೇ ಓನರ್ ಆಗ್ತೀಯಾ, ಆಗಿರಬೇಕಾದ್ರೆ ನೀನು ಮನೆಯಿಂದ ಕ್ಲಬ್ಗೆ ಶಿಫ್ಟ್ ಆಗಿಬಿಡು, ಇನ್ನು ಮುಂದೆ ಅಲ್ಲಿ ಸೋತ್ರು ಗೆದ್ರು ಎಲ್ಲ ಕೂಡ ನಿಂದೆ, ನೀನೇನು ಟೆನ್ಷನ್ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ, ಆದರೆ ಇವಾಗ ನಮ್ಮ ಪರಿಸ್ಥಿತಿ ಬೆಗ್ಗರ್ ಥರ ಆಗೋಗ್ಬಿಟ್ಟಿದೆ ಅಷ್ಟೇ ಅಂತ ಹೇಳ್ತಾ ಇರ್ತಾರೆ. ಆಗ ದಿಯಾ ಅವರು ಜಯದೇವ್ ಅವರು ಹೇಳೋ ಮಾತನ್ನ ಕೇಳ್ಬಿಟ್ಟು, 50 lakhs ಏನಿದು, ಅಮ್ಮ ಮಗ ಸೇರ್ಕೊಂಬಿಟ್ಟು ಇಬ್ಬರು ಕೂಡ ಇರೋದನ್ನು ಎಲ್ಲನೂ ಕಳೀತಾರೆ ಅಂತ ಅನಿಸುತ್ತೆ, ಏನು ಮಾಡಲಿ, ಇವ್ರಿಗೆ ಸ್ವಲ್ಪನಾದರೂ ಬುದ್ಧಿ ಇಲ್ವಾ ಅಂತ ಮನಸ್ಸಲ್ಲೇ ಬೈಕೊಳ್ತಾ ಇರ್ತಾರೆ. ಆಗ ಶಕುಂತಲಾ ಅವರು, ಸರಿ ಆಯಿತು ಜೈ, ನಾನು ಹೋಗ್ಬಿಟ್ಟು ರೂಮಲ್ಲಿ ರೆಸ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ. ಹೋಗು ಮಾಮ್, ರೆಸ್ಟ್ ಮಾಡು, ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿರೋ ಅಂತ ಹೇಳ್ಬಿಟ್ಟು ಜಯದೇವ್ ಅವರು ಕೂಡ ಕಳಿಸ್ತಾರೆ. ಆಗ ದಿಯಾ ಅವರು ಜಯದೇವ್ ಹತ್ರ ಬಂದ್ಬಿಟ್ಟು, ಏನು ಜೈ, ನಿಮ್ಮಮ್ಮ ಇವತ್ತು 50 lakhs ಕಳ್ಕೊಂಬಂದಿದ್ದಾರೆ, ಎಷ್ಟು ದೊಡ್ಡ ಅಮೌಂಟು, ನಾವು ಈ ಥರ ಪರಿಸ್ಥಿತಿಯಲ್ಲಿ ಇರಬೇಕಾದ್ರೆ ಅದು ಎಷ್ಟು ದೊಡ್ಡ ಅಮೌಂಟು, ಅವರು ನೋಡ್ಕೊಂಡಾದರೂ ಆಡಬೇಕಲ್ವಾ, ಹೀಗೆ ಆಡೋ ಅವಶ್ಯಕತೆನಾದರೂ ಇದೆಯಾ, ನೀವಾದರೂ ಬುದ್ಧಿ ಹೇಳ್ಬಾರ್ದಾ, ನೀವು ಈ ಥರ ಫ್ರೀಯಾಗಿ ಬಿಟ್ಟಿರೋದಕ್ಕೆ ಅವರು ಏನು ಯೋಚನೆ ಮಾಡದೆ ಅಮೌಂಟನ್ನೆಲ್ಲ ಕಳ್ಕೊಂಬರ್ತಾ ಇದ್ದಾರೆ, ನೀವಾದರೂ ಒಂದು ಬುದ್ಧಿ ಮಾತು ಹೇಳ್ಬಾರ್ದ ಜಯ ಅಂತ ಹೇಳ್ತಾರೆ. ಆಗ ಜಯದೇವ್ಗೆ ತುಂಬಾ ಕಪ್ಪು ಬರುತ್ತೆ. ಬೇಬಿ, ನೀನಾಯಿತು, ನಿನ್ನ ಕೆಲಸ ಆಯಿತು ಅಂತ ನೋಡ್ಕೊಂಡಿರೋ, ಏನೇ ಬಂದರೂ ಕೂಡ ನಾವು ನೋಡ್ಕೊಳ್ತೀವಿ, ನೀನು ಅದ್ರ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಾವು ಈ ಪರಿಸ್ಥಿತಿ ಬಂದು ಇಷ್ಟು ಚೆನ್ನಾಗಿ ರಾಯಲ್ ಆಗಿ ಇಷ್ಟು ದಿನ ಬದುಕಿದೀವಿ ಅಂತ ಅಂದರೆ ಅದಕ್ಕೆ ಮಾಮ್ ಕಾರಣ, ಮಾಮ್ ಇಷ್ಟ ಕಷ್ಟಪಟ್ಟಿದ್ದಾರೆ ಅಂತ ನನಗೆ ಗೊತ್ತು, ನೀನು ಕರೆಕ್ಟಾಗಿ ಬಗ್ಗೆ ಏನೂ ತಿಳ್ಕೊಂಡಿಲ್ಲ ಬೇಬಿ, ಮಾಮು ಈ ಥರ ಸಿಚುವೇಶನ್ಗೆ ಬರೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಜೊತೆಗೆ ನಾವು ಈ ಥರ ಮುಂದುವರಿಯೋದಕ್ಕೆ ಅವನನ್ನು ಬೆನ್ನೆಲುಬಾಗಿ ನಿಂತ್ಕೊಂಡು ಗೌತಮ್ ಅನ್ನೋ ಅಣ್ಣನ ತಳ್ಳಿದ್ದಾರೆ, ಇಷ್ಟು ದೊಡ್ಡ ಸಾಮ್ರಾಜ್ಯನ ಕಟ್ಟೋದಕ್ಕೆ ನಮ್ಮಮ್ಮನೇ ಬೆನ್ನೆಲುಬು ಗೊತ್ತಾ, ನಮ್ಮಮ್ಮ ಎಷ್ಟು ನಾಟಕ ಮಾಡಿ ಅವನ ಹತ್ರ ಒಳ್ಳೆಯವರು ಅಂತ ಅನಿಸ್ಕೊಂಡಿದ್ದಾರೆ, ಅಷ್ಟೇ ಅಲ್ಲದೆ ಇಷ್ಟು ವರ್ಷ ಸ್ವಲ್ಪನೂ ಕೂಡ ಡೌಟ್ ಬರ್ದ ಹಾಗೆ ನಡ್ಕೊಂಡು ಅದನ್ನು ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ, ಎಲ್ಲನೂ ಕೂಡ ಅವ್ರ ಆಸೆನ ಎಲ್ಲನೂ ಕೂಡ ಸ್ಯಾಕ್ರಿಫೈಸ್ ಮಾಡಿಬಿಟ್ಟು ನಮಗೋಸ್ಕರ ಅಂತ ಬದುಕಿದ್ದಾರೆ, ನಾವು ಈ ಥರ ಇದ್ದೀವಿ ಅಂತಂದರೆ ಅದಕ್ಕೆ ಮಾಮ್ ಕಾರಣ, ಇದೆಲ್ಲ ಆಸ್ತಿ ಪಾಸ್ತಿ ಪ್ರತಿಯೊಂದು ಕೂಡ ಮಾಮ್ದು, ಮಾಮು ಕಳಿಬೋದು ಅಥವಾ ಕೂಡಿಸ್ಬೋದು, ಎಲ್ಲನೂ ಕೂಡ ಅವಳಿಗೆ ಬಿಟ್ಟಿದ್ದು, ಎಲ್ಲನೂ ಕೂಡ ಅವಳದೆ, ಈಗಿರಬೇಕಾದ್ರೆ ನಾವು ಅವಳಿಗೆ ಯಾವುದೇ ಥರ ರೆಸ್ಟ್ರಿಕ್ಷನ್ ಮಾಡೋ ಹಾಗಿಲ್ಲ ಬೇಬಿ, ನೀನು ನಿನ್ನ ಆಯಿತು ನೀನು ಪಾಡಾಯಿತು ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ಬಿಡೋ, ಎಲ್ಲನೂ ಕೂಡ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ ಕಳಿಸ್ತಾರೆ. ಹೀಗಾಗಿ ಜಯದೇವ್ ಮೇಲೆ ಕೋಪ ಬರುತ್ತೆ, ಏನಾದರೂ ಮಾಡ್ಕೊಂಡು ಸಾಯಿರಿ ನೀವು ಅಮ್ಮ ಮಗ, ನನಗೆ ನಾನು ಏನು ಬೇಕೋ ಅದನ್ನೆಲ್ಲ ಪಡ್ಕೊಳ್ತೀನಿ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಅಲ್ಲಿಂದ ಎದ್ದೋಗ್ತಾರೆ.
ಈ ಕಡೆ ಗೌತಮ್ ಅವರು ಆಕಾಶ್ಗೆ ಪ್ರಾಜೆಕ್ಟ್ ವರ್ಕನ್ನು ಮುಗಿಸ್ಕೊಡ್ತಾರೆ. ಆಗ ಆಕಾಶ್ ಸರ್ ತುಂಬ ಹೊಟ್ಟೆ ಹಸಿತಾ ಇದೆ ಅಂತ ಹೇಳ್ತಾರೆ. ಆಗ ಗೌತಮ್ ಅವರು ಸರಿ ಆಯಿತು, ನಿನ್ನ ಫೇವ್ರೇಟ್ ಅವರೆಕಾಳು ಉಪ್ಪಿಟ್ಟನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಆ ವಿಷಯನ ಕೇಳ್ಬಿಟ್ಟು ಆಕಾಶು ಕೂಡ ತುಂಬಾ ಖುಷಿಯಾಗುತ್ತೆ. ಸರಿ ಸರ್, ಬೇಗನೆ ಅವರೆಕಾಳು ಉಪ್ಪಿಟ್ಟು ಮಾಡಿ ತಿಂದ್ಬಿಡೋಣ ಅಂತ ಹೇಳಿ ಹೆಲ್ಪ್ ಕೂಡ ಮಾಡ್ತಾನೆ. ಆಗ ಗೌತಮ್ ಅವರು ಬಿಸಿ ಬಿಸಿಯಾಗಿ ಅವರೆಕಾಳು ಉಪ್ಪಿಟ್ಟು ಕೂಡ ರೆಡಿ ಮಾಡ್ತಾರೆ. ಈ ಕಡೆ ಭೂಮಿಕಾ ಅವರು ಆಕಾಶ್ದು ಪ್ರಾಜೆಕ್ಟ್ ವರ್ಕು ಮುಗಿದಿರ್ಬೋದು, ಏನು ಮಾಡಲಿ ಕರ್ಕೊಂಬರ್ಬೇಕಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಮಲ್ಲಿ ಕೂಡ ಬರ್ತಾರೆ. ಮಲ್ಲಿ ಹೋಗು, ಪ್ರಾಜೆಕ್ಟ್ ವರ್ಕು ಮುಗ್ದಿರ್ಬೋದು ಅಂತ ಅನ್ಸುತ್ತೆ, ಹೋಗ್ಬಿಟ್ಟು ಕರ್ಕೊಂಬ ಅಂತ ಹೇಳ್ತಾರೆ. ಅಲ್ಲ ಅಕ್ಕರೆ ಅವನು ಪ್ರಾಜೆಕ್ಟ್ ವರ್ಕ್ ಮಾಡ್ತಿರ್ಬೋದು, ನೀವು ನೋಡಿದ್ರೆ ಕರ್ಕೊಂಬರಿ ಅಂತ ಹೇಳ್ತಿದ್ರಲ್ಲ, ನಾನು ಮಾತ್ರ ಹೋಗಲ್ಲ ಅಂತ ಹೇಳ್ತಾ ಇರ್ತಾರೆ. ಮಲ್ಲಿ ಪ್ಲೀಸ್ ಪ್ಲೀಸ್ ಆ ರೀತಿ ಹೇಳ್ಬೇಡ, ಅವನು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇರ್ತಾನೆ. ಗೌತಮ್ ಅವರು ಇಷ್ಟೊತ್ತಿಗಾಗಲೇ ಪ್ರಾಜೆಕ್ಟ್ ವರ್ಕನ್ನು ಮುಗಿಸ್ಕೊಟ್ಟಿರ್ತಾರೆ. ನೀನು ಹೋಗಿ ಕರ್ಕೊಂಬ ಅಂತ ಹೇಳ್ತಾರೆ. ಇಲ್ಲ ಅಕ್ಕರೆ, ನಾನು ಹೋಗಿ ಕರ್ಕೊಂಬರೋದಕ್ಕೆ ಅಂತ ಹೋಗೋದು. ಆಗ ಭಾವನ ಅವ್ರನ್ನ ಮಾತಾಡ್ಸೋದು, ಆಮೇಲೆ ಅಲ್ಲಿ ಇಲ್ಲಿ ಸಿಕ್ಕಿದಾಗ ಹಾಯ್ ಬಾಯ್ ಹೇಳೋದು, ಸಲಿಗೆ ಬೆಳೆಸ್ಕೊಳ್ಳೋದು. ಆವಾಗ ನೀವು ಅದನ್ನು ಹುರ್ಕೊಂಡು ನನ್ನ ಕಿವಿನಲ್ಲಿ ರಕ್ತ ಬರೋ ಹಾಗೆ ಬೈಯೋದು. ಇದೆಲ್ಲ ಬೇಕಾ? ನಾನು ಓದ್ಕೋಬೇಕು ಅಕ್ಕರೆ, ಅರ್ಧ ನಿಮಿಷನೂ ಕೂಡ ಟೈಮ್ ವೇಸ್ಟ್ ಮಾಡೋ ಆಗಿಲ್ಲ, ನಾನು ರ್ಯಾಂಕ್ ಬರಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ. ಆಗ ಭೂಮಿಕಾ ಅವರು ಮಲ್ಲಿ ಅಂತ ಕೂಗಿದ್ರು ಕೂಡ ಮಲ್ಲಿ ಅವರು ಒಳಗೆ ಹೋಗ್ಬಿಡ್ತಾರೆ. ಆಗ ಭೂಮಿಕಾ ಅವರು ಏನು ಮಾಡಲಿ, ನಾನೇ ಹೋಗಿ ಕರ್ಕೊಂಬರ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಗೌತಮ್ ಅವರು ಅವರೆಕಾಳು ಉಪ್ಪಿಟ್ಟನ್ನ ರೆಡಿ ಮಾಡ್ಕೊಂಬಂದ್ಬಿಟ್ಟು ಬನ್ನಿ ತಿನ್ನೋಣ ಅಂತ ಹೇಳ್ಬಿಟ್ಟು ಪ್ಲೇಟಿಗೆ ಹಾಕ್ತಾ ಇರ್ತಾರೆ. ಸರ್ ಹಾಕೊಳ್ಳಿ ಸರ್, ಜಾಸ್ತಿನೇ ಚೆನ್ನಾಗಿ ಜಮಾಯಿಸೋಣ ಅಂತ ಹೇಳ್ತಾ ಇರ್ತಾನೆ. ಆಗ ಗೌತಮ್ಗೆ ತುಂಬಾ ಖುಷಿ ಆಗುತ್ತೆ. 3 ಜನನು ಕೂಡ ಕೂತ್ಕೊಂಡು ಉಪ್ಪಿಟ್ಟನ್ನು ತಿಂತಾರೆ. ನಂತರ ಊಟ ಮುಗಿದ ಮೇಲೆ ಆಗ ಆಕಾಶ ಸರ್, ನನಗೆ ಹೊಟ್ಟೆ ತುಂಬ ಭಾರ ಆಗಿಬಿಟ್ಟಿದೆ, ಜೊತೆಗೆ ಕಣ್ಣು ಬೇರೆ ನಿದ್ದೆಗೆ ಎಳಿತಾ ಇದೆ, ಮಾಡಿ ಸರ್ ಅಂತ ಕೇಳ್ತಾನೆ. ಆಗ ಗೌತಮ್ ಅವರು ಸರಿ ಆಯಿತು, ಅದಕ್ಕೇನಂತೆ ಸ್ವಲ್ಪ ಹೊತ್ತು ಮಲ್ಕೊಬಿಡು ಅಂತ ಹೇಳ್ತಾರೆ. ಆಗ ಮಿಂಚು ಕೂಡ ಮನಸ್ಸಲ್ಲಿ ಅವನಿಗೂ ಅದೇ ಬೇಕಾಗಿರೋದು ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಾ ಇದ್ದಾಳೆ. ಆಗ ಆಕಾಶು ಗೌತಮ್ ಜೊತೆ ಸರ್ ಒಂದು ಕತೆ ಹೇಳಿ ಮಲ್ಕೊಳ್ತೀನಿ ಅಂತ ಹೇಳ್ತಾನೆ. ಆಗ ಗೌತಮ್ ಅವ್ರು ಕೂಡ ಕತೆ ಹೇಳ್ತಾ ಇರ್ತಾರೆ. ಈ ಕಡೆ ಆಕಾಶು ಒಂದು ಕಡೆ ಮಿಂಚು ಇಬ್ಬರು ಕೂಡ ಮಲಗ್ತಾರೆ. ಅಷ್ಟರಲ್ಲಿ ಭೂಮಿಕಾ ಅವ್ರು ಬಂದ್ಬಿಟ್ಟು ಮಿಂಚು ಹತ್ರ ಮಾತಾಡ್ತಾರೆ. ಆಗ ಮಿಂಚು ಅವರು ಏನು ಮಾಮ ಅಂತ ಕೇಳ್ತಾರೆ. ಆಗ ಭೂಮಿಕಾ ಅವರು ಅಲ್ಲ, ಅವನು ಪ್ರಾಜೆಕ್ಟ್ ವರ್ಕಿಗೆ ಅಂತ ಬಂದಿದ್ನಲ್ವಾ, ಅದಕ್ಕೆ ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದೆ ಅಂತ ಹೇಳ್ತಾರೆ. ಅವನು ಆಲ್ರೆಡಿ ಮಲಗಿಬಿಟ್ಟಿದ್ದಾನೆ ಮಾಮ ಅಂತ ಹೇಳ್ಬಿಡ್ತಾರೆ. ಆಗ ಆಕಾಶು ಮಲಗಿಲ್ಲ ಅಂದರೂ ಕೂಡ ಮಲಗಿರೋ ಥರ ಆ್ಯಕ್ಟ್ ಮಾಡ್ತಾ ಇರ್ತಾನೆ. ಈ ಕಡೆ ಭೂಮಿಕಾ ಅವರು ಏನು ಮಾಡಲಿ ಅಂತ ಸುಮ್ಮನಾಗ್ಬಿಡ್ತಾರೆ. ಈ ಕಡೆ ಜಯದೇವ್ ಅವರು ದಿಯಾನ ಶಾಪಿಂಗ್ಗೆ ಅಂತ ಕರ್ಕೊಂಬಂದಿರ್ತಾರೆ. ಆಗ ದಿಯಾ ಅವರು ಬೇಕಾಗಿದ್ದನ್ನೆಲ್ಲ ಶಾಪಿಂಗ್ ಮಾಡ್ಕೊಳ್ತಾರೆ. ನೆಕ್ಸ್ಟು ಬಿಲ್ ಪೇ ಮಾಡೋದಕ್ಕೆ ಅಂತ ಹೋದಾಗ 90,000 ಆಗಿರುತ್ತೆ ಅಂತ ಅಲ್ಲಿದ್ದಂಥ ಅಂಗಡಿಯವ್ರು ಕೂಡ ಹೇಳ್ತಾರೆ. ಆಗ ಸರಿ ಆಯಿತು, ಕಾರ್ಡಲ್ಲಿ ಪೇ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಕಾರ್ಡು ಡಿಕ್ಲೈನ್ ಬರ್ತಿದೆ ಅಂತ ಅಂಗಡಿಯವ್ರು ಕೂಡ ಹೇಳ್ತಾರೆ. ಆ ಮಾತನ್ನು ಕೇಳ್ಬಿಟ್ಟು ಜಯದೇವ್ಗೆ ಮತ್ತು ದಿಯಾಗೆ ಶಾಕ್ ಆಗುತ್ತೆ. ಏನಪ್ಪ ಮಾಡಲಿ ಅಂತ ಹೇಳ್ಬಿಟ್ಟು ಮನೆಗೆ ಹೋಗ್ಬಿಡ್ತಾರೆ. ಪಾರ್ಥ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಬಾ ಅಂತ ಹೇಳ್ತಾರೆ. ಏನು ಜಯದೇವ್ ಬ್ರೋ ಅಂತ ಕೇಳ್ತಾರೆ. ಆಗ ಜಯದೇವರು ಅಲ್ಲ ಪಾರ್ಥ, ನಿನಗೆ ಅಕೌಂಟ್ನ ಸರಿಯಾಗಿ ಮೇಂಟೈನ್ ಮಾಡಬೇಕು ಅಂತ ಗೊತ್ತಾಗೋದಿಲ್ವಾ, ಯಾಕೆ ಈ ಥರ ಇರ್ರೆಸ್ಪಾನ್ಸಿಬಿಲಿಟಿ ಆಗಿದೆಯಾ ಅಂತ ಬೈತಾರೆ. ಆಗ ಪಾರ್ಥ ಅವರು ಇದರಲ್ಲಿ ನಂದೇನು ಮಿಸ್ಟೇಕ್ ಇಲ್ಲ, ಬ್ಯಾಂಕ್ನವರು ನಿನ್ನ ಎಲ್ಲ ಅಕೌಂಟ್ಸ್ನ ಫ್ರೀಸ್ ಮಾಡಿದ್ದಾರೆ ಅಂತ ಹೇಳ್ಬಿಡ್ತಾರೆ. ಆ ಮಾತನ್ನು ಕೇಳ್ಬಿಟ್ಟು ಜಯದೇವ್ಗಂತೂ ಫುಲ್ ಶಾಕ್ ಆಗುತ್ತೆ. ದಿಯಾನು ಕೂಡ ತುಂಬಾ ಗಾಬರಿಯಲ್ಲಿ ನೋಡ್ತಾ ಇರ್ತಾರೆ. ಅಲ್ಲೇ ನಿಂತ್ಕೊಂಡು ಲಕ್ಷ್ಮೀಕಾಂತ್ ಅವರು ಕೂಡ ಈ ವಿಷಯನ ಕೇಳಿಸ್ಕೊಳ್ತಾ ಇರ್ತಾರೆ. ನಿನ್ನ ಅಕೌಂಟ್ಸ್ ಎಲ್ಲ ಫ್ರೀಸ್ ಮಾಡಿದ್ದಾರೆ, ನೀನು ಕೂಡ ಫ್ರೀಸೇ ಅಂತ ನಗ್ತಾ ಇರ್ತಾರೆ. ಜಯದೇವ್ ಅವ್ರಿಗೆ ಈ ಮಾತನ್ನು ಕೇಳಿ ತುಂಬಾ ಶಾಕ್ ಆಗುತ್ತೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.